ಗತಿಗೇಡು. ಒಂದು ಊರಿನಲ್ಲಿ ಅತ್ಯಂತ ಜಿಪುಣನಾದ ವ್ಯಾಪಾರಿ ಇದ್ದನು. ಅವನು ತನ್ನ ಮಕ್ಕಳಿಗೆ ಹೆಂಡತಿಗೆ ಸಹ ಬೇಕಾದ ವಸ್ತುಗಳನ್ನು ತಂದು ಕೊಡುತ್ತಿರಲಿಲ್ಲ. ಎಲ್ಲ ಹಣವನ್ನು ಸಂಗ್ರಹಿಸಿ ಎಣಿಸುತ್ತಾ ಇನ್ನೂ ಹೆಚ್ಚಾಗುವ ಬಗ್ಗೆ ಆಲೋಚಿಸುತ್ತಿದ್ದನು. ಹೆಂಡತಿಗೆ ಕೆಲವು ಆಭರಣಗಳು ಅವಳ ತವರಿನಿಂದ ಬಂದಂಥವು ಇದ್ದವು. ಸವೆಯುತ್ತವೆಂದು ಅವುಗಳನ್ನು ಧರಿಸಲು ಬಿಡುತ್ತಿರಲಿಲ್ಲ. ಈ ರೀತಿಯಿಂದ ಹಣವೇ ಜೀವನದ ಸರ್ವಸ್ವವೆಂದು ತಿಳಿದು ದಿನ ಕಳೆಯುತ್ತಿದ್ದನು. ಅವನಿಗೆ ಒಬ್ಬ ಸೌಮ್ಯ ಮಿತ್ರನಿದ್ದನು. ಆ ಮಿತ್ರನಿಗೆ ಹೇಗಾದರೂ ವ್ಯಾಪಾರಿಯ ಆಸೆಬುರುಕತನವನ್ನೇ ದೂರು ಮಾಡಬೇಕು ಎಂದು ಅನಿಸಿತು. ಒಂದು ದಿನ ಅಡವಿಯ ಕಡೆಗೆ ವ್ಯಾಪಾರಿಯನ್ನು ಕರೆದುಕೊಂಡು ಹೋದನು. ಅಲ್ಲಿ ತಾನು ಒಂದು ಕಲ್ಲನ್ನು ಹಿಡಿದುಕೊಂಡು ಒಬ್ಬರು ತಪಸ್ವಿಗಳಿದ್ದಲ್ಲಿಗೆ ಹೋದನು. ಸ್ವಾಮಿ, ನನಗೆ ಬಹಳ ಬಡತನವಿದೆ. ಈ ಕಲ್ಲು ಬಂಡೆ ಬಂಗಾರವಾದರೆ ನನಗೆ ಬಹಳ ಅನುಕೂಲವಾಗುವುದು ಎಂದನು. ಮುನಿಯು ಹಾಗೆಯೇ ಆಗಲಿ ಎಂದಾಗ ವ್ಯಾಪಾರಿಯು ಏನು ಕೇಳಬೇಕು ಎಂದು ಚಿಂತಿಸಿದನು. ಮಿತ್ರನು ವ್ಯಾಪಾರಿಗೆ, ಈ ಮುನಿಗಳು ಮಹಾತ್ಮರು, ನಿನಗೇನಾದರೂ ಬೇಕಾದರೆ ಕೇಳಿಕೊ ಎಂದನು. ವ್ಯಾಪಾರಿಯು ಈಗಲೇ ಬಹಳ ಬಂಗಾರವಾಗುವಂತೆ ಕೇಳಬೇಕು ಎಂದು ಆಲೋಚಿಸಿ, ನಾನು ಮುಟ್ಟಿದ್ದೆಲ್ಲ ಬಂಗಾರವಾಗಲಿ ಎಂದು ಕೇಳಿದನು. ಮುನಿಯು ನಸುನಕ್ಕು ಹಾಗೆ ಆಗಲಿ ಎಂದು ಹೇಳಿದನು. ವ್ಯಾಪಾರಿ ಒಂದು ಕಲ್ಲಿನ ತುಂಡನ್ನು ಮುಟ್ಟಿದಾಗ ಅದು ಬಂಗಾರವಾಯಿತು. ಮಿತ್ರನು ಅವನನ್ನು ಮನೆಗೆ ಹೋದನು. ವ್ಯಾಪಾರಿಯು ತನ್ನ ಮನೆಗೆ ಹೋದನು. ವ್ಯಾಪಾರಿಯು ತನ್ನ ಮನೆಯ ಬಾಗಿಲನ್ನು ಮುಟ್ಟಿ ಬಂಗಾರ ಮಾಡಿದನು. ಅನಂತರ ಹೆಂಡತಿ ಊಟವನ್ನು ತಂದಾಗ ಊಟ ಮಾಡಲು ನೋಡಿದನು. ಆದರೆ ಅದು ಬಂಗಾರವಾಯಿತು. ನೀರು ಕುಡಿಯಲು ನೋಡಿದರೆ ಅದು ಬಂಗಾರವಾಯಿತು. ಹೆಂಡತಿಯನ್ನು ಕೈ ಹಿಡಿದು, ಈ ರೀತಿ ಮುಟ್ಟಿದ್ದೆಲ್ಲ ಬಂಗಾರವಾದರೆ ನಾನು ಏನು ತಿನ್ನಲಿ ಎಂದು ಹೇಳಿದಾಗ ಅವಳು ಬಂಗಾರವಾಗಿದ್ದಳು. ಕೊನೆಯಲ್ಲಿ ಹಸಿವಿಂದ ಕಂಗಾಲಾಗಿ ಏಳುತ್ತಾ ಬೀಳುತ್ತಾ ಮಿತ್ರನಲ್ಲಿ ಬಂದು ದೂರದಿಂದಲೇ ತನ್ನ ಸಂಕಟವನ್ನು ಹೇಳಿಕೊಂಡನು. ಮಿತ್ರನು ಸಾಧುವಿನಲ್ಲಿ ಹೇಳಿ ಸರಿಮಾಡೋಕೆ ಎಂದು ತಿಳಿಸಿದನು. ಆ ಕ್ಷಣದಲ್ಲಿ ಸಾಧುವಿಗೆ ದೂರದಿಂದಲೇ ಮಂದಿಸಿ, ಸ್ವಾಮಿ, ನಾನು ತಪ್ಪು ಮಾಡಿದೆ, ದಯಮಾಡಿ ಮೊದಲಿನಂತೆ ಮಾಡಿರಿ ಎಂದನು. ಮುನಿ ಕರುಣೆಯಿಂದ ಮೊದಲಿನಂತೆ ಮಾಡಿ ಕಳುಹಿಸಿದನು. ನೀತಿ: ಹಣವೇ ಜೀವನವಲ್ಲ.